ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ರಿಲಯನ್ಸ್ ಮಾಡ್ಕೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಅಂದರೆ ರೇಷನ್ ತರೋದಕ್ಕೆ. ಎಲ್ಲ ಇಲ್ಲಿರೋರೆಲ್ಲ ಹೇಳಿದ್ರು ಅದೇ ಮಾರ್ಟು ಬೆಸ್ಟು, ಅದು ಸ್ವಲ್ಪ ಡಿಮಾರ್ಟ್ ಥರನೇ ಬಟ್ ಸ್ವಲ್ಪ ಪ್ರೈಸ್ ಹೈ ಇರುತ್ತೆ ಅಷ್ಟೇ, ಹೋಗ್ಬೋದು ಅದೇ ಬೆಸ್ಟು ಅಂತ ಎಲ್ಲ ಹೇಳ್ತಾಯಿದ್ರು ಫ್ರೆಂಡ್ ಸರ್ಕಲಲ್ಲಿ. ಆ್ಯಂಡ್ ಭೂಮಿ ಅಕ್ಕನೂ ಕೂಡ ಹೇಳಿತ್ತು ಹೋಗ್ಬೋದು ಅಲ್ಲಿಗೆ ಅಂತ. ಅದಕ್ಕೆ ನಾನು ರಿಲಯನ್ಸ್ ಮಾಡ್ಕೋಗೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಸಂಜು ಹೊರಡ್ತಾ ಇದ್ದೀವಿ. ಸಂಜು ಇವಾಗ ಜಸ್ಟು ಬಂದರು. ಸೊ ಹೋಗ್ಬಿಟ್ಟು ಒಂದಷ್ಟು ರೇಷನ್ಸು ಹೆಂಗಿದ್ರು ನಾಳೆ ಭೀಮ್ ನಮಾಸೆ ಅಲ್ವಾ, ಸೊ ಅದಕ್ಕೂ ಕೂಡ ಪೂಜೆಗೆ ಒಂದಷ್ಟು ಥರದಿದೆ. ನಾನು ಏನೂ ತಂದಿಲ್ಲ ಇವತ್ತು ಬೆಳಗ್ಗೆಯಿಂದ, ನಾನು ವ್ಲಾಗೇ ಮಾಡೋದಕ್ಕಾಗಿಲ್ಲ. ಯಾಕಂದರೆ ಸ್ವಲ್ಪ ಕಾರ್ಪೆಂಟ್ರವ್ರು ಬಂದಿದ್ದರು ಕಿಟಕಿ ಹಾಕೋದಕ್ಕೆ, ಅದಕ್ಕೆ ಅವರು ಹೇಳೇ ಇಲ್ಲ, ಹಂಗೆ ಬಂದುಬಿಟ್ಟಿದ್ದಾರೆ. ಸದ್ಯ ನಾನು ಮನೆಯನ್ನು ಒರೆಸಿರ್ಲಿಲ್ಲ, ಏನೋ ಕ್ಲೀನ್ ಮಾಡಿರಲಿಲ್ಲ ಮನೆ, ಅವಾಗ ತಾನೇ ಒರೆಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅವರೇ ಬಂದುಬಿಟ್ರು. ಒಂದು 3 ಗಂಟೆವರೆಗೂ ಅವ್ರದ್ದೇ ಕೆಲಸ ಆಯಿತು. ಹಂಗಾಗಿ ನಾನು ಕೆಲಸ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ಬೆಳಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ನಾಳೆ ಭೀಮ್ ನಮಾಸೆ ಎಲ್ಲ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಸ್ವಲ್ಪ ಹಂಗೆ ಧೂಳು ಹೊಡ್ಕೊಂಡೆಲ್ಲ. ಆ್ಯಂಡ್ ಅವರು ಸ್ವಲ್ಪ ಡ್ರಿಲ್ಲೆಲ್ಲ ಮಾಡಿದ್ರಲ್ಲ ಅದಕ್ಕೆ ಫುಲ್ಲು ಮನೆಯೆಲ್ಲ ಧೂಳಾಗೋಗಿತ್ತು ಡ್ರಿಲ್ ಮಾಡಿದ್ದಕ್ಕೆ. ಆ್ಯಂಡ್ ಈಚೆನೇ ಅದೇನೇನೋ ಕಿಟಕಿದೇನೇನೋ ಸರಿ ಮಾಡ್ತಿದ್ರಲ್ವಾ, ಅದಕ್ಕೆ ಫುಲ್ಲು ಗಲೀಜಾಗಿತ್ತು. ಹಂಗಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಹೆಲ್ಮೆಟ್ ಕೂಡ ಎತ್ಕೊಂಡಿದ್ದೀವಿ, ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಲ್ಲ ಹಾಗಾಗಿ. ಓಕೆ ಗೈಸ್, ಬನ್ನಿ ಇವಾಗ ಹೋಗೋಣ. ರಿಲಯನ್ಸ್ ಮಾರ್ಟಲ್ಲಿ ಏನು ಪ್ರೈಸು, ಹೆಂಗೆ, ಡಿ ಮಾರ್ಟ್ಕಿನ್ನ ಪರವಾಗಿಲ್ವಾ ಅಥವಾ ಡಿ ಮಾರ್ಟ್ಕಿನ್ನ ಹೈಯಾ ಏನು ಅಂತ ಹೇಳ್ತೀನಿ. ಬನ್ನಿ ಇವಾಗ ಹೋಗೋಣ. ಗೈಸ್ ಬ್ಯಾಗ್ ಕೂಡ ಎತ್ಕೊಬಿಟ್ಟಿದ್ದೀನಿ. ಸಂಜು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಹಂಗೆ ಆನ್ ದ ವೇ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಓಡ್ತಾ ಇದ್ದೀವಿ. ಏನಂತಂದರೆ ನಾನು ರೇಷನ್ಸ್ ಏನು ತಗೋತೀನಿ, ಎಷ್ಟು ತಗೋತೀನಿ ಅಂತ ಗೊತ್ತಿಲ್ಲ, ಜಸ್ಟ್ ಒಂದು ಬ್ಯಾಗ್ ಎತ್ಕೊಂಡಿದ್ದೀನಿ ಅಷ್ಟೇ. ನೋಡಬೇಕು ಅಲ್ಲಿ. ಸಂಜು ಅಂದರೆ ಸ್ಟಾರ್ಟಿಂಗ್ ಹೋಗಿರೋದ್ರಿಂದ ಅಷ್ಟು ನಮಗೆ ಗೊತ್ತಾಗಲಿಲ್ಲ ಯಾವ್ಯಾವ ವಸ್ತು ಯಾವ್ದ್ಯಾವುದು ಎಲ್ಲೆಲ್ಲಿದೆ ಅಂತ. ಬಟ್ ಡಿ ಮಾರ್ಟಲ್ಲಿ ಅಂದರೆ ಗೊತ್ತಿತ್ತು, ಹೋಗ್ತಾನೆ ಇದ್ವಲ್ಲ, ಹಂಗಾಗಿ ಗೊತ್ತಿತ್ತು. ಇಲ್ಲಿ ಸ್ವಲ್ಪ ನಾನಂತೂ ಸಾಡ್ತಾ ಇದ್ದೆ ನಿಜವಾಗ್ಲೂ ಎಲ್ಲೇನೇನೈತೆ ಅಂತ. ಆ್ಯಂಡ್ ಇವಾಗ ನಾನು ಶಾಂಪೂ ತೊಗೋಬೇಕು ಅಂತ ನೋಡ್ತಾ ಇದ್ದೀನಿ, ಯಾವ್ದು ತೊಗೊಳ್ಳಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಅದಕ್ಕೆ ನೋಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳೋದು ಏನು ಅಂತ. ಸಂಜು ಕೂಡ ಬೇರೆ ಹೇಳ್ತಾ ಇದ್ದ. ನಾನು ಯಾವ್ದಾದ್ರು ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಒಂದು ಶಾಂಪೂನ ಸೆಲೆಕ್ಟ್ ಮಾಡಿದ್ವಿ. ಆಯಿಲ್ ಮಾತ್ರ ತೊಗೊಳ್ಳಿಲ್ಲ, ಏನಕ್ಕಂದರೆ ಮಿಲ್ಲಲ್ಲಿ ಬಿಡಿಸ್ತಾರಲ್ಲ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಆಯಿಲ್ ಮಾತ್ರ ತೊಗೊಳ್ಳಿಲ್ಲ. ಆ್ಯಂಡ್ ಹಂಗೆ ಡೆಟಾಲ್ ತೊಗೊಳ್ಳೋಣ ಅಂತ ಬಂದ್ವಿ. ಡೆಟಾಲು ಕೂಡ ಆಫರ್ ಇತ್ತು. ನನ್ನ ಹತ್ರ ಆಲ್ರೆಡಿ ಬಾಟಲ್ ಇರೋದ್ರಿಂದ ನಾನು ಲಿಕ್ವಿಡ್ನ ತೊಗೋತಾ ಇದ್ದೀನಿ, ಯಾಕಂದರೆ ಬಾಟಲ್ ಇದೆಯಲ್ಲ ಅದಕ್ಕೆ ಫಿಲ್ ಮಾಡೋಣ ಅಂತ. ಅದಕ್ಕೆ ನೋಡ್ತಾ ಇದ್ದೀವಿ ನಾನು ಸಂಜು ಯಾವ್ದು ತೊಗೊಳ್ಳೋದು ಅಂತ. ನಾನು ಸಲ ಸಂತೂರ್ ತೊಗೊಬಂದಿದ್ದೆ, ಅದಕ್ಕೆ ಅದನ್ನು ತೊಗೊಳ್ಳೋಣ ಅಂತಂದೆ. ಬಟ್ ಸಂಜು ಡೆಟಾಲ್ ತೊಗೊಳ್ಳೋಣ ಅಂತ ಹೇಳಿದರು. ಆ್ಯಂಡ್ ಸಂಜು ಎಲ್ಲ ವಿಷಯದಲ್ಲೂ ಕೂಡ ನಾನು ಇಷ್ಟಪಟ್ಟಿದ್ದು ಯಾವುದೂ ಇಷ್ಟಪಡೋದಿಲ್ಲ, ಅವ್ನಿಗೆ ಆಪೋಸಿಟೇ, ಅವ್ನಿಗೆ ಯಾವಾಗಲೂ ಇಷ್ಟ ಆಗೋದು. ಸೊ ಹಾಗಾಗಿ ಡೆಟಾಲ್ ತೊಗೊಂಡೆ ನಾನು. ಆ್ಯಂಡ್ ಇನ್ನೊಂದು ಇವಾಗ ಬೇಳೆ ತೊಗೋತಾ ಇದ್ದೀನಿ ನಾನು. ಬೇಳೆ ತೊಗೊಳೋದಕ್ಕೆ ಅದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಅಂದರೆ ಅದು ಬೇಳೆ ಹಾಕೋದಕ್ಕೆ ಬೇರೆ ಬೇರೆ ಕಡೆಯಲ್ಲಿ ಒಂದೊಂದು ಕೊಟ್ಟಿರ್ತಾರೆ. ಅದು ಹೆಂಗಂದರೆ ಬೇರೆ ಬೇರೆದಕ್ಕೆಲ್ಲ ಎತ್ತೆತ್ತು ಹಾಕಿಬಿಟ್ಟಿರ್ತೀವಿ, ಆದರೆ ಈ ಥರ ಕೊಟ್ಟಿರೋದ್ರಿಂದ ಬೆಸ್ಟು. ಅದ್ರ ಪಾಡಿಗೆ ಅದು ಒಂದೇ ಕಡೆ ಇರುತ್ತೆ, ಎಲ್ಲೂ ಹೋಗೋದೇ ಇಲ್ಲ, ಯಾಕಂದರೆ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರಲ್ಲ. ಸೊ ಹಾಗಾಗಿ. ಆ್ಯಂಡ್ ನೆಕ್ಸ್ಟು ಕಡಲೆಬೇಳೆ ತೊಗೊಳ್ಳೋಣ ಅಂತ ನೋಡೋಕೆ ಹೋದೆ, ಬಟ್ ಅದು ಚೆನ್ನಾಗಿತ್ತು, ಅದಕ್ಕೆ ಹೆಂಗಿದ್ರು ವಡೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಕಡಲೆಬೇಳೆ ತೊಗೊಂಡೆ. ಆ್ಯಂಡ್ ಸಂಜು ಮ್ಯಾಗಿ ತೊಗೋತಾ ಇದ್ದಾನೆ. ಮ್ಯಾಗಿ ಅಂತಾನೆ ಗೈಸ್, ನನಗಂತೂ ನಿಜವಾಗ್ಲೂ ಇಷ್ಟನೇ ಇಲ್ಲ. ಅದರೊಳಗೆ ಪಿ ಅಂತೂ ಮೊದಲಾಗಲ್ಲ ನನಗೆ. ಆ್ಯಂಡ್ ನಾನು ಬೂಮರ್ ತಿಂತಾಯಿದ್ದೀನಿ, ಆಮೇಲೆ ಅಲ್ಲೇ ಏನಾದರೂ ಎತ್ಕೊಂಡು ತಿಂತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ನಾನು ಮನೆಯಿಂದ ಬರಬೇಕಾದ್ರೇ ಬೂಮರ್ ತಿಂತಾಯಿದ್ದೆ. ಆ್ಯಂಡ್ ನೆಕ್ಸ್ಟು ನಾನು ಅಲ್ಲಿಂದ ಬಿಸ್ಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಏನಂತಂದರೆ ಸೀರಿಯಸ್ ಆಗಿ ನನ್ನ ಕೈಲಿ ಆ ಟ್ರಾಲಿ ತಳ್ಳೋದಕ್ಕೆ ಆಗ್ತಿಲ್ಲ, ತಳ್ಳೋದಕ್ಕೆ ನಂಗೆ ಶಕ್ತಿನೂ ಕೂಡ ಇಲ್ಲ. ನಾನು ಅಂದ್ಕೊಂಡೆ ಎಲ್ಲೋ ನನಗೆ ಮಾತ್ರ ಹಂಗೆ ಆಗ್ತಾಯಿದೆ ಅಂತ. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಅಂಕಲ್ ಹೋಗ್ತಾ ಇದ್ದಾರಲ್ಲ, ಅವ್ರು ಅಂದರು, ಇದು ಯಾವ್ದು ಗುರು ಹತ್ತಾಗ ತಳ್ಳಿದ್ರೆ ಇತ್ತಾಗೋಯ್ತದೆ ಅಂತ ಅಂದ್ಕೊಂಡು. ಆಮೇಲೆ ನಾನು ಅಂದ್ಕೊಂಡೆ, ಓ ಎಲ್ರಿಗೂ ಹಂಗೆ ಆಗ್ತಿದೆ, ನಾನು ನನಗೆ ಮಾತ್ರ ಅಂತ ಅಂದ್ಕೊಂಡೆ ಅಂತ ಆಮೇಲೆ ಗೊತ್ತಾಯಿತು ನನಗೆ. ಆ್ಯಂಡ್ ಸಂಜು ಅಂತೂ ನನ್ನ ಪಜಿತಿ ನೋಡಿ ಸಿಕ್ಕಾಪಟ್ಟೆ ನಗ್ತಿದ್ದ ಗೈಸ್, ಯಾಕಂದರೆ ಅದು ನನಗೆ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಿರ್ಲಿಲ್ವಲ್ಲ. ಸೊ ಹಾಗಾಗಿ ಆಮೇಲೆ ನಾನು ನಿನಗೂ ಕೂಡ ಹಂಗೆ ಆಗ್ತಿದೆ, ಸುಮ್ಮನಿರು ನಗಾಡಬೇಡ, ಆಮೇಲೆ ನಿನಗೂ ಹಂಗೆ ಆಗೋದು ಅಂತ ಹೇಳ್ತಾ ಇದ್ದೆ. ಸೊ ಅವನಿಗೂ ಕೂಡ ಅದು ತಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ಆಲ್ರೆಡಿ ಡೆಟಾಲ್ ತೊಗೊಂಡಾಗೈತೆ, ಸಂಜು ಹಾಕಿದ್ದಾರೆ, ನಾನು ನೋಡಿಲ್ಲ. ಇವಾಗ ನೋಡಿಬಿಟ್ಟು ತೊಗೊಂಡಾಗೈತೆ ಅಂದ್ಬಿಟ್ಟು ಅಯ್ಯೋ ತೊಗೊಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಬರ್ತಾಯಿದ್ದೀನಿ ನಾನು. ನೋಡಿ ನನಗಂತೂ ಆಗ್ತಾನೇ ಇಲ್ಲ ಅದನ್ನು ಹೇಳ್ಕೊಬರೋದಕ್ಕೆ. ಆ್ಯಂಡ್ ಆಲ್ಮೋಸ್ಟ್ ಶಾಪಿಂಗ್ ಮಾಡ್ದೋ, ಅಂದರೆ ಎಲ್ಲ ತೊಗೊಂಡು ಇವಾಗ ಬಿಲ್ ಹಾಕ್ಸ್ತಾ ಇದ್ದೀವಿ ನಾವು.
ಇಲ್ಲಿ ಬಿಲ್ಲಿಂಗ್ ಏನಂತಂದರೆ ವೀಡಿಯೋಸ್ ಮಾಡ್ಕೋಬೋದು. ಡಿಮಾರ್ಟಲ್ಲಿ ಮಾಡ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ಇಲ್ಲಿ ಹಾಗೇನಿಲ್ಲ. ಬಿಲ್ಲಿಂಗ್ ಹತ್ರನೂ ವೀಡಿಯೋ ಮಾಡ್ಕೋಬೋದು, ಎಲ್ಲಿ ಬೇಕಾದರೂ ವೀಡಿಯೋ ಮಾಡ್ಕೋಬೋದು. ನಾನು ವೀಡಿಯೋ ಮಾಡಂಗಿಲ್ವೇನೋ ಅಂತ ಸ್ವಲ್ಪ ಹೆದ್ರಿಕೋತಿದ್ದೆ. ಸಂಜು ವೀಡಿಯೋ ಮಾಡಂಗಿಲ್ಲ ಅಂದರೆ ಮಾಡಬೇಡ, ಸುಮ್ಮನೆ ಅವ್ರ ಹತ್ರ ಹೇಳಿಸ್ಕೊಳ್ಬೇಡ ಅಂತ ಹೇಳ್ತಾ ಇದ್ದ. ಆ್ಯಂಡ್ ಇನ್ನೊಂದು ಇಲ್ಲಿ ಹೆಂಗೆ ಅಂದರೆ 2,500 ಆಯಿತು ಅಂತಂದರೆ ಏನಾದರೂ ಒಂದು ಫ್ರೀ ಕೊಡ್ತಾರೆ. ನಮಗದು 1 ಕೆಜಿದು ಗೋಧಿ ಹಿಟ್ಟೇನೋ ಫ್ರೀ ಕೊಟ್ಟರು. ಅದಕ್ಕೆ ಇನ್ನೊಂದು ₹100 ಏನೋ ತೊಗೊಂಡಿರಲಿಲ್ಲ ನಾನು. 2,400 ತೊಗೊಂಡಿದ್ದೆ. ಇನ್ನು ₹100 ತೊಗೋಬೇಕಿತ್ತು. ಅದಕ್ಕೆ ನಾನು ಅದು ಸ್ನ್ಯಾಕ್ಸ್ ಏನೋ ತೊಗೊಂಡೆ. ಅಂದರೆ ಸ್ವೀಟ್ ತೊಗೊಬಂದ್ಬಿಟ್ಟಿದ್ದೆ ಹೋಗಿ. ಸಂಜು ಸ್ವೀಟ್ ಬೇಡ ಖಾರ ತೊಗೋ ಅಂತ ಅಂದ. ಅದಕ್ಕೆ ಖಾರ ತೊಗೊಂಡೆ. ಆ್ಯಂಡ್ ಈ ಸಲ ಇಂದ ನಮ್ಮದು ಕಾಯಿನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಅಂದರೆ ಫೋನ್ ನಂಬರ್ ತೊಗೊಂಡು ಕಾಯಿನ್ಸ್ ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಇಷ್ಟು ಕಾಯಿನ್ಸ್ ಅಂತ ಆದಾಗ ನಮಗೇನಾದರೂ ಅಲ್ಲಿ ಫ್ರೀಯಾಗಿ ಕೊಡ್ತಾರೆ, ಅಂದರೆ ಕಾಯಿನ್ಸ್ ಮುಖಾಂತರ. ಸೊ ಅದನ್ನು ಆ್ಯಡ್ ಮಾಡಿಸಿದ್ದೀವಿ. ಆ್ಯಂಡ್ ನಾನು ಟ್ರೆಂಡ್ಸ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದೆ ಸಂಜುಗೆ. ಇನ್ನು ಬೇಡ ಇನ್ನು ನೀನು ಬಿಡಲ್ಲ ನನ್ನ ಅಂದ್ಬಿಟ್ಟು, ಬೇಡಮ್ಮ ಬೇಡ ಬಾ ಇನ್ನೊಂದ್ಸಲ ಬರೋಣ ಅಂದ್ಬಿಟ್ಟು ಕರ್ಕೊಬಂದ್ಬಿಟ್ಟ. ನಾನು ಈ ಎಕ್ಸಿಟ್ ಯಾವ ಕಡೆ ಅಂತ ಅಂದ್ಕೊಂಡು ಹುಡುಕ್ತಾ ಇದ್ದೀನಿ, ನಾನು ಹೆಂಗೆ ಹೋಗಬೇಕು. ಆ್ಯಂಡ್ ಇನ್ನೊಂದು ಅದನ್ನು ನಾವು ತೊಗೊಂಡು ಹೋಗ್ಬೋದಾ, ನಮ್ಮ ಗಾಡಿ ಇರೋದು ಈಚೆ ಅಂದ್ಕೊಂಡು ನೋಡ್ತಾ ಇದ್ದೋ. ಆಮೇಲೆ ಅಲ್ಲಿರೋರೇ ಹೇಳಿದ್ರು, ಹೌದು ತೊಗೊಂಡೋಗ್ಬೋದು, ಪರವಾಗಿಲ್ಲ ತೊಗೊಂಡೋಗಿ ಅಂತ. ಆ್ಯಂಡ್ ಅಲ್ಲಿ ಲಿಪ್ಸ್ಟಿಕ್ಕು ಮತ್ತು ಸ್ಲಿಪ್ಪರ್ಸ್ ಎಲ್ಲ ಈ ಕಲೆಕ್ಷನ್ಸ್ ಇದೆ. ನಾನು ಅದನ್ನು ಕೂಡ ನೋಡ್ತಾ ಇದ್ದೆ. ಆ್ಯಂಡ್ ಹಂಗೆ ನಾನು ಈಚೆ ಬಂದು ಬಿಲ್ ಎಷ್ಟಾಗಿದೆ ಏನು, ನಮ್ಗೆ ಎಷ್ಟು ಡಿಸ್ಕೌಂಟ್ ಆಯಿತು, ಎಷ್ಟು ಅಮೌಂಟ್ ಮಿಕ್ತು ಅಂತ ಅಂದ್ಕೊಂಡು ಚೆಕ್ ಮಾಡ್ಕೋತಾ ಇದ್ದೆ ಹಾಗೆ ನಾನು. ಆ್ಯಂಡ್ ನೆಕ್ಸ್ಟ್ ಸಂಜು ಅಲ್ಲಿಗೆ ಬರಲಿಲ್ಲ. ನಾನು ಮಾತ್ರ ಹೋಗ್ತಾ ಇದ್ದೀನಿ ಮಾರ್ಕೆಟಲ್ಲಿ. ಒಂದಷ್ಟು ಪೂಜೆಗೆ ಮತ್ತು ತರಕಾರಿ ಹಣ್ಣು ಎಲ್ಲ ತೊಗೋಬೇಕಾಗಿತ್ತು. ಅದಕ್ಕೆ ಹೋಗ್ತಾ ಇದ್ದೀನಿ ನಾನೇ. ಹಂಗೂ ಅದು ಫುಲ್ಲು ವೆಯ್ಟ್ ಆಗೋಯ್ತು. 1-2 ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಹಿಡ್ಕೊಳ್ಳೋದಕ್ಕಾಗದೆ ಕೊನೆಗೂ ಅಲ್ಲೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಕಾಯಿ ಎಲ್ಲ ತೊಗೊಂಡಲ್ಲ, ವೆಯ್ಟ್ ಆಯಿತು. ಸೊ ಇವಾಗ ಹೊರಡ್ತಾ ಇದ್ದೀನಿ ನಾನು. ಆ್ಯಂಡ್ ಇನ್ನೊಂದು ಹೊರಡಬೇಕಾದ್ರೆ ಇದು ಫ್ರೂಟ್ ನೋಡಿದೆ. ಇದು ಯಾವುದು ಅಂತ ಗೊತ್ತಾಗಲಿಲ್ಲ ನನಗೆ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈ 3 ಫ್ರೂಟು ನನಗೆ ಗೊತ್ತಿಲ್ಲ, ನಾನು ತಿಂದೂ ಇಲ್ಲ ಕೂಡ. ಆ್ಯಂಡ್ ನಾನು ಈ ಫ್ರೂಟ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವೇನಾದರೂ ತಿಂದಿದ್ರೆ ಹೆಂಗಿದೆ ಏನು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಫ್ರೂಟ್ ನೇಮ್ ಕೂಡ ಗೈಸ್. ಇನ್ನೊಂದು ಏನಂತಂದರೆ ಮೈಸೂರಲ್ಲಿ ಆಲ್ರೆಡಿ ಎಕ್ಸಿಬಿಷನ್ ಹಾಕ್ಬಿಟ್ಟಿದ್ದಾರೆ. ನಾನು ಅದನ್ನೇ ನೋಡ್ತಾ ಇದ್ದೆ. ಇನ್ನೂ ದಸರಾ ಐತಲ್ಲ, ಇನ್ನೂ 2-3 ಮಂತು ಆಗಲೇ ಹಾಕಿದಾರಲ್ಲ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ತುಂಬ ಜನ ಈಗಲಿಂದ ಹೋಗೋರು ಇದ್ದಾರೆ ಈಗಲಿಂದನೇ. ಅದು ಎಕ್ಸಿಬಿಷನ್ ಮಾತ್ರ ದಸರಾ ಮುಗಿದ್ರೂ ಇನ್ನೂ ಇರುತ್ತೆ. ಹಂಗೆ ಅರಮನೆ ಲೈಟಿಂಗ್ಸ್ ಹಾಕಿದ್ರಲ್ಲ, ಸೊ ಅದನ್ನು ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಏನಂತಂದರೆ ಅಲ್ಲಿ ಅರಮನೆದು ಲೈಟ್ ಹಾಕ್ತಾಯಿದ್ರು. ಅಂದರೆ ನಾನು ಹೋಗಬೇಕಾದ್ರೆ ನಿಜವಾಗ್ಲೂ ಎಷ್ಟು ಜನ ಇದ್ದರು ಅಂದರೆ ಗೊತ್ತಾ ಗಾಯ್ಸ್, ವೀಡಿಯೋ ಮಾಡ್ಕೋಬೇಕಾಗಿತ್ತು ನಾನು. ಬಟ್ ಮೂವ್ ಆದಮೇಲೆ ನನಗೆ ಅನ್ನಿಸ್ತು ಸಿಕ್ಕಾಪಟ್ಟೆ ಜನ ಇದ್ದರು. ಎಲ್ಲ ಕ್ಯಾಮ್ರಾ ಇಟ್ಕೊಂಡು ಒಬ್ಬರು ಕೈಲೂ ಫೋನ್ ಇಲ್ಲ ಅನ್ನಂಗಿಲ್ಲ ಗೈಸ್, ಎಲ್ಲರ ಕೈಲೂ ಕ್ಯಾಮ್ರಾ ಇಟ್ಕೊಂಡಿದ್ರು. ಅಂದರೆ ಫೋನ್ನಲ್ಲಿ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ರು. ಅಂದರೆ ಲೈಟ್ ಹಾಕಿರ್ಲಿಲ್ವಲ್ಲ ಅದಕ್ಕೆ. ಇನ್ನೇನು ಲೈಟ್ ಆಗ್ತಿತ್ತು, ಆ ಲೈಟ್ ಆನ್ ಆಗ್ತಿತ್ತು 5 ನಿಮಿಷ ಅನ್ನಂಗೆ. ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಏನು ಮಾಡೋದು, ಆಗಲಿಲ್ಲ. ನಾನು ಒಂದೇ ಬ್ಯಾಗ್ ತೊಗೊಂಡು ಹೋಗಿದ್ದಲ್ವಾ, ಅಲ್ಲೊಂದು ಬ್ಯಾಗ್ ತೊಗೊಂಡೆ ಅಲ್ವಾ. ಸೊ 2 ಬ್ಯಾಗು ಅದಲ್ಲದೆ ಇಲ್ಲೆಲ್ಲ ಫಿಲ್ ಮಾಡಿದ್ದೀನಿ. ಫ್ರಿಜ್ಗೊಂದಷ್ಟು ಮತ್ತು ಈರುಳ್ಳಿ ಒಂದೊಂದಷ್ಟು ಎಲ್ಲ ಎತ್ತು ಮಾಡಿಬಿಟ್ಟೆ. ಆಮೇಲೆ ವೀಡಿಯೋ ಮಾಡ್ಕೊಳ್ಳೋದು ನೆನಪಾಯಿತು. ಸೊ ಇವಾಗ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಇಲ್ಲಂತೂ ಬರೀ ತಿನ್ನೋ ತಿಂಡಿಗಳೇ ಐತೆ. ಇನ್ನೊಂದರಲ್ಲಿ ರೇಷನ್ಸ್ ಐತೆ ರೇಷನ್ಸ್ ಐತೆ. ಎಸ್ ಗೈಸ್, ಇವಾಗ ಜಸ್ಟು ಮನೆಗೆ ಬಂದೋ ನಾವು. ಯಪ್ಪ ಸಿಕ್ಕಾಪಟ್ಟೆ ರಶ್ಶು ಆ್ಯಂಡ್ ತಲೆನೋವು. ಅದರಲ್ಲಿ ಬೇರೆ ಇದೆಲ್ಲ ತೊಗೊಂಬಂದ್ಬಿಟ್ಟಿದ್ನಲ್ಲ, ನನಗಂತೂ ಸಿಕ್ಕಾಪಟ್ಟೆ ಭಾರ ಆಯ್ತಿತ್ತು. ಆ್ಯಂಡ್ ಒಳಗಡೆ ನಾನು ತರಕಾರಿ ತರಕ್ಕೆ ಹೋಗಿದ್ದಾಗ ಸಂಜು ಬರಲಿಲ್ಲ. ಯಾಕಂದರೆ ಫಸ್ಟು ನಾವು ರಿಲಯನ್ಸ್ ಮಾರ್ಟ್ಗೆ ಹೋಗಿದ್ದಲ್ವ, ಹಂಗಾಗಿ ರೇಷನ್ಸ್ ಎಲ್ಲ ಅರ್ಧ ಡಿಕ್ಕಿಲಿತ್ತು, ಅರ್ಧ ಮುಂದೆ ಇಟ್ಕೊಂಡಿದ್ದ ಬ್ಯಾಗಲ್ಲಿ. ಅದಕ್ಕೆ ಸಂಜು ಅಲ್ಲೇ ನಾನು ಇರ್ತೀನಿ, ನೀನೇ ಹೋಗ್ಬಿಟ್ಪ ಅಂತಂದರು. ಅಲ್ಲಂತೂ ನನಗೆ ಹಿಡ್ಕೊಳಕ್ಕಾಗ್ದೇ ನಾನು ಎಕ್ಸ್ಟ್ರಾ ಅಲ್ಲೊಂದು ಬ್ಯಾಗು ಕೂಡ ನಾನು ತೊಗೊಂಡೆ. ಯಾಕಂದರೆ ಅಲ್ಲಿ ಹಿಡ್ಕೊಳ್ಳೋದಕ್ಕಾಗಲಿಲ್ಲ ನನಗೆ. ಕಾಯೆಲ್ಲ ತೊಗೊಂಡಿದ್ನಲ್ಲ, ಸಿಕ್ಕಾಪಟ್ಟೆ ವೆಯ್ಟ್ ಆಗೋಯಿತು. ಆಮೇಲೆ ಅಲ್ಲೂ ಒಂದು ಬ್ಯಾಗ್ ತೊಗೊಂಡೆ. ಹಂಗಾಗಿ ಇವಾಗ 3 ಬ್ಯಾಗು ರೇಷನ್ಸ್ ಆಗೋಯಿತು. ಇವಾಗ ಜಸ್ಟು ಮನೆಗೆ ಬಂದಿದ್ದೀನಿ. ಇನ್ನೂ ಅಡುಗೆನೂ ಕೂಡ ನಾನು ಮಾಡಿಲ್ಲ. ಆದರೆ ಇದು ಚಿತ್ಕವರೆ ಸಾರು ಮಾಡಬೇಕು ಇವಾಗ ನಾನು. ಅದು ಎಲ್ಲ ಚಿತಿಕ್ಸಿಟ್ಟಿದ್ದೀನಿ. ಅದನ್ನು ಸಾಂಬಾರು ಮಾಡಬೇಕು, ಇವಾಗಲೇ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆದರೆ ಸಿಕ್ಕಾಪಟ್ಟೆ ಬೆನ್ನೆಲ್ಲ ನೋಯ್ತೈತೆ ಗೈಸ್. ಇಲ್ಲಿಂದ ಕುತ್ಕೊಂಡು ಹೋಗಿ ಮತ್ತೆ ಬಂದು ಒಂಥರ ಫುಲ್ಲು ಸುಸ್ತಾಯ್ತೈತೆ. ಅಲ್ಲೆಲ್ಲ ಅಂದರೆ ನಾನೇ ಎಲ್ಲ ತೊಗೊಬರೋದಕ್ಕೆಲ್ಲ ಹೋಗಿದ್ನಲ್ಲ, ಹಂಗಾಗಿ ಇನ್ನು ಬೆಳಗ್ಗೆ ಬೇಗ ಎದ್ದು ಬೇಗ ಎಲ್ಲ ಕೆಲಸನೂ ಮಾಡಿ ಮತ್ತೆ ಹೊರಡಬೇಕು. ಆ್ಯಂಡ್ ಇನ್ನೊಂದು ಡಿಮಾರ್ಟ್ ಥರನೇ ರಿಲಯನ್ಸ್ ಮಾರ್ಟೂ ಕೂಡ ತೊಗೋಬೋದು. ನನಗೆ ಗೊತ್ತೇ ಇರಲಿಲ್ಲ. ಈ ಸಲ ಹೋದಾಗ ಅನಿಸ್ತು ನನಗೆ ಡಿಮಾರ್ಟ್ಗಿನ್ನ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ಡಿಮಾರ್ಟಲ್ಲಿ 3,000 3,500 ರೇಷನ್ ತಗೋತಿದ್ದೋ. ಆದರೂ ಅದು ಕಮ್ಮಿ ಅನ್ನೋ ಥರ ಫೀಲ್ ಆಯ್ತಿತ್ತು ನಮಗೆ. ಆದರೆ ಈ ಸಲ ನಾವು ತೊಗೊಂಡಿದ್ದು ಬರೀ 2,500 ಅಷ್ಟೇ ರೇಷನ್ನು. ಆದರೆ 3 ಬ್ಯಾಗ್ ಆಗೋಗೈತೆ ರೇಷನ್ನು. ಫಸ್ಟ್ ಹಂಗೇನು ಆಗ್ತಿರಲಿಲ್ಲ. ಒಂದು ಡಿಕ್ಕಿ ಆಯ್ತಿತ್ತು ಮತ್ತು ಒಂದು ಅರ್ಧ ಚೀಲ ಏನೋ ಅಲ್ವಾ, ಒಂದು ಅರ್ಧ ಚೀಲ ರೇಷನ್ಸ್ ಏನೋ ಆಯ್ತಿತ್ತು ಅಷ್ಟೇ. ಪರವಾಗಿಲ್ಲ, ರಿಲಯನ್ಸ್ ಮಾರ್ಟಲ್ಲೂ ತೊಗೋಬೋದು ಡಿಮಾರ್ಟ್ ಥರನೇ. ನಾನು ಅದನ್ನು ತುಂಬ ಫೀಲ್ ಮಾಡ್ತಾಯಿದ್ದೆ, ಡಿಮಾರ್ಟ್ ಇಲ್ವಲ್ಲಪ್ಪ ಮೈಸೂರಲ್ಲಿ, ಎಲ್ಲ ಐತೆ ಡಿಮಾರ್ಟ್ ಇಲ್ವಲ್ಲಪ್ಪ ಅಂತ. ರಿಲಯನ್ಸ್ ಮಾರ್ಟಲ್ಲೂ ತೊಗೋಬೋದು ಆರಾಮ್ಸಾಗಿ. ಓಕೆ ಗಾಯ್ಸ್, ಇವಾಗ ವಿಡಿಯೋ ಎಂಡ್ ಮಾಡ್ತೀನಿ. ನಾನಂತೂ ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಸಂಜೆಗೆ ಇನ್ನೂ ಅಡುಗೆ ಕೂಡ ಮಾಡಿಕೊಡ್ಬೇಕು ನಾನಿವಾಗ.
ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.